ಇದು 3ನೇ ಬ್ಯಾಚು ನಾವು ತಂದಿರೋದು. ಇದನ್ನು ಸಿಂಧನೂರು ಕೆಂಗುರಿ ಅಂತ ಹೇಳ್ತಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ಅಲ್ಲಿಂದ ಬರುತ್ತೆ. ಇದಕ್ಕೆ ಎಳಗ ಕುರಿ ಅಂತಲೂ ಕರೀತಾರಂತೆ, ಸಿಂಧನೂರು ಕುರಿ ಅಂತ. ಸೊ ಈ ಪ್ರೊಸೆಸ್ ಇದಕ್ಕೆ ಏನು ಹೇಳಿದ್ವಿ, ನಾವು ಹೊರಗಡೆ ಬಿಟ್ಟು ಮೇಯಿಸಲ್ಲ. ಇದನ್ನು ಸ್ಟಾಲ್ ಫೆಡ್ ಫ್ಯಾಟನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಇಲ್ಲೇ ಇವು ಬಿಟ್ಟಿರ್ತೀವಿ. ಇದಕ್ಕೆ ಇಲ್ಲೇ ನಾವು ಆಹಾರ ಕೊಡ್ತೀವಿ, ಇಲ್ಲೇ ನೀರು ಕುಡಿದು ಆಹಾರ ತಿಂದು ಅವು ಬೆಳೆದು ತಮ್ಮ ತೂಕವನ್ನು ಹೆಚ್ಚಿಸ್ಕೊಳ್ಳುತ್ತವೆ. ಈ ಬಿಸ್ನೆಸ್ ಹೇಗಿದೆ ಅಂತಂದರೆ, ನಾವು ಈ ಥರ ಎಳೆ ಮರಿಗಳನ್ನು ತರ್ತೀವಿ. ಇದು ನಾವು ತಂದು ಹೆಚ್ಚು ಕಮ್ಮಿ ಒಂದು 28 ದಿವಸ ಆಯಿತು. ಇದು ಆವ್ರೇಜು ಬಾಡಿ ವೆಯ್ಟು ಇವುಗಳು ಬಂದಾಗ ನಮ್ಮ ಮನೆಗೆ ಬಂದಾಗ 10ರಿಂದ 12 kg ಇರುತ್ತೆ. ಇವಾಗೇನು ಅದರ ಅಮ್ಮನ ಹಾಲನ್ನ ಕುಡಿದು ಅಥವಾ ಹೊರಗಡೆ ಬಂದಿರತಕ್ಕಂಥ ಮರಿಗಳು. ಇದೆಲ್ಲ ಗಂಡು ಕುರಿಗಳು ಮಾತ್ರ, ಹೆಣ್ಣು ಕುರಿಗಳು ತರಲ್ಲ. ಇವೆಲ್ಲ ಗಂಡು ಕುರಿಗಳು. ಇದಕ್ಕೆ ಎಳಗ ಅಂತಲೂ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರೆ. ಈ ಥರ ಗಂಡು ಕುರಿಗಳು ಒಂದು ಬ್ಯಾಚ್ ತರ್ತೀವಿ. ಇಲ್ಲಿ ನಮ್ಮಲ್ಲಿ ಇವಾಗ ಸದ್ಯಕ್ಕೆ 40 ಇದೆ. ಒಂದು ಬ್ಯಾಚು 30, 40, 50 ಈ ಥರ ತರ್ತೀವಿ. ಈ ಕುರಿಗಳು ನಮ್ಮ ಮನೆಗೆ ಬಂದಾಗ 10ರಿಂದ 12 kg ದೇಹ ತೂಕ ಹೊಂದಿರುತ್ತೆ. ಇದಕ್ಕೆ ನಾವು ಇಲ್ಲೇ ಕಟ್ಟಿ ಮೇವನ್ನು ಬಿಟ್ಟು ಮೇವು ಹಾಕ್ತೀವಿ. ಇದಕ್ಕೆ ಮೇವು ಕೊಡೋದು ನಾವು ಒಂದು ರಾಗಿ ಹುಲ್ಲು, ಒಣ ಹುಲ್ಲು, ಒಣಗಿದ ರಾಗಿ ಹುಲ್ಲು ಮತ್ತು ಹುರುಳಿ ಹೊಟ್ಟು ಅಥವಾ ಹುರುಳಿ ಸೊಪ್ಪು. ಇದು ನಮ್ಮದೇ ಒಂದು 4 ಎಕರೆ ಜಾಗದಲ್ಲಿ ಬೇರೆ ಕಡೆ ಇದೆ, ಅಲ್ಲಿ ಬೆಳೆದಂಥ ಹುರುಳಿ ಹೊಟ್ಟು ಅದನ್ನು ತಂದು ಇಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಮತ್ತು ರಾಗಿನೂ ನಮ್ಮ ತೋಟದಲ್ಲೇ 1-1.5 ಎಕರೆಗೆ ಬೆಳಿತೀವಿ. ರಾಗಿ ಮತ್ತು ಹುರುಳಿ ನಾವೇ ಬೆಳ್ಕೊಂಡು ಅದನ್ನು ಹೊಟ್ಟು ಮತ್ತು ಹುಲ್ಲನ್ನು ಸಂಗ್ರಹ ಮಾಡ್ಕೊತೀವಿ. ಮತ್ತು ಪಶು ಆಹಾರವಾಗಿ ಅದಕ್ಕೆ ಮುಸ್ಕಿನ ಜೋಳ, ಕಡಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ ಗಮನಿಸ್ಬೋದು, ಕೊಬ್ಬರಿ ಹಿಂಡಿನೂ ಇದರಲ್ಲಿದೆ. ಸೊ ಮುಸ್ಕಿನ ಜೋಳ, ಕಡಲೆಕಾಯಿ ಹಿಂಡಿ ಮತ್ತು ಕೊಬ್ಬರಿ ಹಿಂಡಿ ಇದನ್ನು ನಾವು ಅಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಇದ್ರದ್ದು ಆವ್ರೇಜ್ ಬಾಡಿ ವೆಯ್ಟು 30ರಿಂದ 32 kg ಬರಬೇಕು. 30ರಿಂದ 32 kg. ಈಗ 12 kg ಇರುತ್ತೆ ನಮ್ಮ ಮನೆಗೆ ಬಂದಾಗ, 30ರಿಂದ 32 kg ಬರುತ್ತೆ. ನಮ್ಮ ಅನುಭವದಲ್ಲಿ 60ರಿಂದ 75 ದಿವಸ. ಅವ್ರು 40 kg ಇದ್ರೂ ತಗೊಳ್ತಾರೆ, ಅವರೇನು ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆ ರೈತರಿಗೆ ಅವರು ಬಾಡಿ ವೆಯ್ಟ್ ಲೆಕ್ಕದಲ್ಲಿ ಕೊಡಲ್ಲ. ನಮಗೆ ಪ್ರೈಸ್ ಫಿಕ್ಸ್ ಮಾಡ್ಬೇಕಾರೆ ಅವ್ರು ಅವರೇಜ್ ಪ್ರೈಸ್ ಫಿಕ್ಸ್ ಮಾಡಿಬಿಡ್ತಾರೆ. ಒಂದು ಕುರಿ 1 kg ಬಾಡಿ ವೆಯ್ಟ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂದರೆ 12 kgಯಿಂದ 30 kgಗೆ ಹೋಗುತ್ತಲ್ಲ, ಪ್ರತಿ kg ಜಾಸ್ತಿ ಮಾಡ್ಕೋಬೇಕಾದ್ರೆ ಅವರೇಜು 250-300 ಗ್ರಾಮು ದಾಣಿ ಮಿಶ್ರಣ ತಿನ್ನುತ್ತೆ. ಇಷ್ಟು ಫೀಡ್ ತಿಂದರೆ ಇಷ್ಟು ಬಾಡಿ ವೆಯ್ಟ್ ಬರುತ್ತೆ, ಇಷ್ಟು ಬರಬೇಕು ಅಂತ. ಅದು ನಾವು ಇದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರೋದು. ಅದನ್ನು ಫೀಡ್ ಟು ಫ್ಯಾಟ್ ರೇಷಿಯೋ, ಎಷ್ಟು ಫೀಡ್ ತಿನ್ನುತ್ತೆ, ಎಷ್ಟು ಫ್ಯಾಟ್ ಡೆವಲಪ್ ಆಗುತ್ತೆ. ಈ ಫೀಡ್ ಟು ಫ್ಯಾಟ್ ರೇಷಿಯೋ ಪ್ರಾಣಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅಂದರೆ 6ನೇ ತಿಂಗಳು, 8ನೇ ತಿಂಗಳು, 10ನೇ ತಿಂಗಳಲ್ಲಿದ್ದಾಗ, ಅಥವಾ ಬಾಡಿ ವೆಯ್ಟ್ 10 kgಯಿಂದ 30 kg, 35 kg ಬರೋವರೆಗೂ ಫೀಡ್ ಟು ಫ್ಯಾಟ್ ರೇಷಿಯೋ ಎಫಿಷಿಯೆಂಟ್ ಆಗಿರುತ್ತೆ. ಅಂದರೆ ಕಡಿಮೆ ಊಟ ತಿಂದು ಬೇಗ ಕೊಬ್ಬುತ್ತೆ. ಅದು 30-35 kg 30 kg ಆದಮೇಲೆ ಅದನ್ನು 40 kg ಮಾಡೋಕ್ಕೆ, 45 kg ಮಾಡಲಿಕ್ಕೆ ಅದಕ್ಕೆ ಫೀಡ್ಸು ಜಾಸ್ತಿ ಬೇಕು.